ಶೀತಲ ಸಮರ ಅಂತ್ಯವಾಗಿದೆ. ಶೀಘ್ರವೇ ತೈಲ ಬೆಲೆ ಕುಸಿತವಾಗುವಂಥದ್ದು. ಮುಂದಿನ 18 ದಿನಗಳಲ್ಲಿ ಅಮೆರಿಕ ಸಂಪೂರ್ಣವಾಗಿ ಗೆಲುವು. ಈ ಶೀತಲ ಸಮರದಲ್ಲಿ ಅಮೆರಿಕ ಗೆಲುವು ಅಂತ ಹೇಳಿದ್ರು ಟ್ರಂಪ್ ಹೇಳಿದ್ದಾರೆ. ಮುಂದಿನ 18 ದಿನಗಳಲ್ಲಿ ಅಮೆರಿಕಕ್ಕೆ ಸಂಪೂರ್ಣವಾದಂತಹ ಗೆಲುವು. ಈ ಶೀತಲ ಸಮರದಲ್ಲಿ ಅಮೆರಿಕ ಗೆಲುವು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇನ್ನು 18 ದಿನಗಳಲ್ಲಿ ಶೀತಲ ಸಮರ ಮುಕ್ತಾಯ ಆಗತ್ತೆ. ಗೆಲುವಿನೊಂದಿಗೆ ಇರಾನ್ ವಿರುದ್ಧ ನಮ್ಮ ಯುದ್ಧ ಅಂತ್ಯ. ಇರಾನ್ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಯಲ್ಲಿ ಪ್ರಗತಿ. ಯಾವುದೇ ಪರಮಾಣು ಶಸ್ತ್ರಾಸ್ತ್ರ ಹೊಂದಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಶೀತಲ ಸಮರದಲ್ಲಿ ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ಮುಂದಿನ 18 ದಿನಗಳಲ್ಲಿ ಸಂಪೂರ್ಣ ವಿಜಯ ಘೋಷಣೆ. ಗೆಲ್ಲುವ ಭರವಸೆ ವ್ಯಕ್ತಪಡಿಸಿರುವಂತಹ ವಿಶ್ವದ ದೊಡ್ಡಣ್ಣ ಅಮೆರಿಕ. ಶೀತಲ ಸಮರ ಅಂತ್ಯವಾಗಿದೆ. ಶೀಘ್ರವೇ ತೈಲ ಬೆಲೆ ಕುಸಿತವಾಗಿರುವಂಥದ್ದು. ಮುಂದಿನ 18 ದಿನಗಳಲ್ಲಿ ಅಮೆರಿಕ ಸಂಪೂರ್ಣ ಗೆಲುವು ಸಿಗತ್ತೆ. ಶೀತಲ ಸಮರ ಅಂತ್ಯವಾಗುತ್ತೆ. ಶೀಘ್ರವೇ ತೈಲ ಬೆಲೆ ಕುಸಿತವಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು 18 ದಿನ ಎಲ್ಲವೂ ಕೂಡ ಕಂಪ್ಲೀಟ್ ಆಗತ್ತೆ. ಗೆಲುವಿನೊಂದಿಗೆ ಇರಾನ್ ವಿರುದ್ಧ ಸಜ್ಜಾಗಿದೆ ಗೆಲ್ಲೋದಕ್ಕೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಯಲ್ಲಿ ಪ್ರಗತಿ ಕೂಡ ಕಾಣ್ತಾ ಇರುವಂಥದ್ದು. ಯಾವುದೇ ಪರಮಾಣು ಶಸ್ತ್ರಾಸ್ತ್ರ ಹೊಂದಲ್ಲ ಅಂತ ಹೇಳ್ಬಿಟ್ಟು ಚರ್ಚೆ ಕೂಡ ಆಗ್ತಾ ಇದೆಯಂತೆ ಸದ್ಯಕ್ಕೆ. ಮುಂದಿನ 18 ದಿನದಲ್ಲಿ ಸಂಪೂರ್ಣವಾಗಿ ವಿಜಯ ಘೋಷಣೆ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಶೀತಲ ಸಮರ ಅಂತ್ಯ, ಶೀಘ್ರವೇ ತೈಲ ಬೆಲೆ ಕುಸಿತವಾಗುವಂತಹ ಸಾಧ್ಯತೆಗಳು ಇದೆ. ಮುಂದಿನ 18 ದಿನಗಳಲ್ಲಿ ಅಮೆರಿಕ ಸಂಪೂರ್ಣವಾಗಿ ಗೆಲುವನ್ನ ಸಾಧಿಸಲಿದ್ದು, ಅಮೆರಿಕಕ್ಕೆ ಗೆಲುವು ಅಂತ ಟ್ರಂಪ್ ಈಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಟ್ರಂಪ್ ಈ ರೀತಿಯಾಗಿ ಬಿಲ್ಡಪ್ ಕೊಡೋದ್ರಲ್ಲಿ, ಕೊಚ್ಕೊಳ್ಳೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಮತ್ತೆ ಯಾವ ರೀತಿ ಟ್ರಂಪ್ ಗುಣ ಅಂತ ಹೇಳಿದ್ರೆ, ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಗೊತ್ತಿಲ್ಲ. ಒಟ್ಟು ಹೇಳಿಕೆ ಅಂತೂ ಕೊಡ್ತಾ ಇದ್ದಾರೆ. ಲೆಟ್ಸ್ ಸಿ, ನೋಡೋಣ, ಕಾದ್ ನೋಡೋಣ. ಮುಂದಿನ 18 ಡೇಸ್ಗಳಲ್ಲಿ ಅಮೆರಿಕಗೆ ಗೆಲುವು ಕಂಪ್ಲೀಟ್ ಆಗಿ ದಕ್ಕತ್ತೆ ಅನ್ನುವಂಥ ಮಾತನ್ನ ಟ್ರಂಪ್ ಹೇಳ್ತಾ ಇರುವಂಥದ್ದು. ಶೀತಲ ಸಮರ ಅಂತ್ಯ, ಶೀಘ್ರವೇ ತೈಲ ಬೆಲೆ ಕೂಡ ಕುಸಿತವಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಮುಂದಿನ 18 ಡೇಸಲ್ಲಿ ಸಂಪೂರ್ಣವಾಗಿ ಗೆಲುವು ದಕ್ಕತ್ತೆ. ಈ ಶೀತಲ ಸಮರದಲ್ಲಿ ಅಮೆರಿಕಾಗೆ ಗೆಲುವು ಅಂತ ಹೇಳ್ಬಿಟ್ಟು ಟ್ರಂಪ್ ಹೇಳ್ತಾ ಇದ್ದಾರೆ. ಇನ್ನು ಗೆಲುವಿನೊಂದಿಗೆ ಇರಾನ್ ವಿರುದ್ಧ ನಮ್ಮ ಯುದ್ಧ ಅಂತ್ಯವಾಗುತ್ತೆ. ಇರಾನ್ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ಪ್ರಗತಿಯಲ್ಲಿರುವಂಥದ್ದು. ಯಾವುದೇ ಪರಮಾಣು ಶಸ್ತ್ರಾಸ್ತ್ರ ಹೊಂದಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಟ್ರಂಪ್ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಕೂಡ. ಗೆಲುವು ನಮ್ಮದೇ ಅಂತ ಹೇಳ್ಬಿಟ್ಟು ಟ್ರಂಪ್ ಬೀಗ್ತಾ ಇದ್ದಾರೆ. ಇನ್ನು 18 ಡೇಸ್ ಸಂಪೂರ್ಣವಾಗಿ ವಿಜಯ ಘೋಷಣೆ ಆಗುತ್ತೆ. ಅಷ್ಟರೊಳಗೆ ಹೊಸ ಪರಮಾಣು ಒಪ್ಪಂದದ ವಿಶ್ವಾಸ ಇದೆ. ಗೆಲ್ಲುವ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ವಿಶ್ವದ ದೊಡ್ಡಣ್ಣ ಅಮೆರಿಕ. ಫೈನ್, ಏನೋ ಒಟ್ಟಿನಲ್ಲಿ ವಾರ್ ಮುಗಿದ್ರೆ, ಯುದ್ಧ ನಿಂತರೆ ನಿಜಕ್ಕೂ ಕೂಡ ಒಂದಷ್ಟು ಸಂಕಷ್ಟಗಳು, ತೊಂದರೆಗಳು ತಪ್ಪತ್ತೆ. ಟ್ರಂಪ್ ಏನೋ ವಿಶ್ವಾಸವನ್ನೇನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನೋಡಬೇಕು ಏನಾಗತ್ತೆ ಅಂತ ಹೇಳ್ಬಿಟ್ಟು. ದಿನ ಇನ್ನು 18 ಡೇಸ್ ಒಳಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗತ್ತೆ ಅಂತ ಟ್ರಂಪ್ ಹೇಳ್ತಾ ಇದ್ರು.